ಸ್ನೇಹಿತರೆ, ನಮ್ಮ ಫೋನ್ನಲ್ಲಿ ಒಂದಕ್ಕಿಂತ ಜಾಸ್ತಿ ಫೇಸ್ಬುಕ್ ಅಕೌಂಟ್ಗಳು ಲಾಗಿನ್ ಇದೆ ಅಂದ್ರೆ ಅದನ್ನ ನಾವು ನಮ್ಮ ಒಂದು ಅದನ್ನ ರಿಮೂವ್ ಮಾಡೋದು ಹೇಗೆ, ನಮ್ಮ ಒಂದು ಫೇಸ್ಬುಕ್ ಆ್ಯಪ್ನಿಂದ ಅದನ್ನ ಶಾಶ್ವತವಾಗಿ ರಿಮೂವ್ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ. ಡಿಲೀಟ್ ಮಾಡೋದು ಬೇರೆ ಸ್ನೇಹಿತರೆ. ಇಲ್ಲಿ ಡಿಲೀಟ್ ಮಾಡಿದ ನಂತರದಲ್ಲೂ ಕೂಡ ಕೆಲವು ಬಾರಿ ಏನಾಗುತ್ತೆ, ನಮ್ಮ ಫೋನಲ್ಲಿ ಅದರ ಲಾಗಿನ್ ಡೀಟೇಲ್ಸ್ ಅನ್ನೋದು ಸೇವ್ ಆಗಿರುತ್ತೆ. ಅದನ್ನ ಕೂಡ ನಾವು ಯಾವ ರೀತಿ ರಿಮೂವ್ ಮಾಡ್ಬೋದು ಅಂತ ಹೇಳ್ತೀನಿ. ಇಲ್ಲಾಂದ್ರೆ ನೀವು ಅಕೌಂಟ್ ಡಿಲೀಟ್ ಮಾಡದೆ ಹಾಗೆ ನಮ್ಮ ಆ್ಯಪ್ನಿಂದ ಮಾತ್ರ ರಿಮೂವ್ ಆಗ್ಬೇಕು ಅಂದ್ರೆ ಯಾವ ರೀತಿ ನಾವು ರಿಮೂವ್ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಫೇಸ್ಬುಕ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ನನ್ನ ಫೋನಲ್ಲಿ ಕೂಡ ಒಂದಕ್ಕಿಂತ ಜಾಸ್ತಿ ಅಕೌಂಟ್ ಲಾಗಿನ್ ಇದೆ. ಇದು ನಾನು ರೆಗ್ಯುಲರ್ ಯೂಸ್ ಮಾಡುವಂಥ ಫೇಸ್ಬುಕ್ ಅಕೌಂಟು. ಇದನ್ನ ನಾನು ಮೊದಲು ಲಾಗೌಟ್ ಮಾಡ್ಕೋತೀನಿ. ಲಾಗೌಟ್ ಅಂದರೆ ಇಲ್ಲಿ ಮೇಲ್ಗಡೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ಕಡೆಗೆ ಒಂದು 3 ಗೆರೆಗಳು ಬರ್ತಾ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಕ್ಲಿಕ್ ಮಾಡಿದ ನಂತರದಲ್ಲಿ ಸಂಪೂರ್ಣ ಕೆಳಗಡೆ ಹೋಗ್ಬೇಕು ಸ್ನೇಹಿತರೆ. ಕೆಳಗಡೆ ಲಾಗೌಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿದೆ ನೋಡಿ ಲಾಗೌಟ್ ಅಂತ. ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಲಾಗೌಟ್ ಅಂತ ಕ್ಲಿಕ್ ಮಾಡಬೇಕು. ಮಾಡಿದ ನಂತರದಲ್ಲಿ ನಮ್ಮ ಫೋನಿಂದ ನಮ್ಮ ಅಕೌಂಟ್ ಅನ್ನೋದು ಈಗ ಲಾಗೌಟ್ ಆಗಿದೆ. ಲಾಗೌಟ್ ಆದ ನಂತರದಲ್ಲಿ ನೋಡ್ಬೋದು ಇಲ್ಲಿ ಒಂದಕ್ಕಿಂತ ಜಾಸ್ತಿ 4 ಅಕೌಂಟ್ಗಳು ಇಲ್ಲಿ ಲಾಗಿನ್ ಇದೆ ಸ್ನೇಹಿತರೆ. ಇದರಲ್ಲಿ ಯಾವುದಾದ್ರೂ ಅಕೌಂಟನ್ನು ನೀವು ರಿಮೂವ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂದರೆ, ನಿಮ್ಮ ಡಿವೈಸ್ನಲ್ಲಿ ಇರೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಅದನ್ನು ರಿಮೂವ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ನೋಡಿ. ಇಲ್ಲಿ ಮೇಲ್ಗಡೆ 3 ಚಿಕ್ಕೆಗಳು ಬರುತ್ತೆ ಸ್ನೇಹಿತರೆ, 3 ಡಾಟ್ಸ್ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು ಮೊದಲು. ನಂತರದಲ್ಲಿ ರಿಮೂವ್ ಪ್ರೊಫೈಲ್ಸ್ ಫ್ರಮ್ ದಿಸ್ ಡಿವೈಸ್ ಅಂತ ಬರ್ತಾ ಇದೆ. ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ, ರಿಮೂವ್ ಪ್ರೊಫೈಲ್ಸ್ ಫ್ರಮ್ ದಿಸ್ ಡಿವೈಸ್ ಅಂತ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಯಾವ ಅಕೌಂಟನ್ನು ರಿಮೂವ್ ಮಾಡ್ತಾ ಇದ್ದೀರಾ ಆ ಒಂದು ಅಕೌಂಟನ್ನು ಇದ್ರ ಮುಂದ್ಗಡೆ ಇಲ್ಲಿ ನೋಡ್ಬೋದು ರಿಮೂವ್ ಅಂತ ಆಪ್ಷನ್ ಬರ್ತಾ ಇದೆ. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ರಿಮೂವ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೋಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ರಿಮೂವ್ ಅಂತ ಮತ್ತೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ನಿಮ್ಮ ಅಕೌಂಟ್ ಅನ್ನೋದು ಅಲ್ಲಿಂದ ರಿಮೂವ್ ಆಗಿಬಿಟ್ಟು ನೋಡ್ಬೋದು. ಇಲ್ಲಿ 3 ಅಕೌಂಟ್ ಮಾತ್ರ ಉಳಿದಿದೆ. ಈ ರೀತಿ ನಾವು ನಮ್ಮ ಅಕೌಂಟನ್ನು ಫೇಸ್ಬುಕ್ ಆ್ಯಪ್ನಿಂದ ರಿಮೂವ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.